ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ನಾನು KCET ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ, ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ದೆ. ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡಿದ್ದೀನಿ, ನನ್ನ ಹತ್ರ ಏನು ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಕೂಡ ನಾನು ವಿಡಿಯೋ ಮಾಡಿ ಹೇಳಿದ್ದೆ ನಿಮಗೆ. ಸೊ ಎಸ್, 16th ನಮಗೆ KCET ಎಕ್ಸಾಮ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇತ್ತು. ಡಾಕ್ಯುಮೆಂಟ್ ಎಲ್ಲ ವೆರಿಫೈ ಮಾಡಿ ನಮಗೆ ಸರ್ಟಿಫಿಕೇಟ್ ಕೂಡ ಇಶ್ಯೂ ಮಾಡಿದರು. ಒಂಥರ ಇದು ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸು, ಒಂಥರ ಡಿಫ್ರೆಂಟ್ ಆಗಿತ್ತು ಈ ಎಕ್ಸ್ಪೀರಿಯನ್ಸು. ಸೊ ಎಸ್, ಹೇಗೆ ಹೋಗಿದ್ದೆ, ಹೇಗೆ ಮಾಡಿದೆ, ಸೊ ಎಸ್ ಅದರದ್ದೇ ಈ ವಿಡಿಯೋ. ನನಗೆ ವೆರಿಫಿಕೇಷನ್ ಇದ್ದಿದ್ದು ಸೆಕೆಂಡ್ ಸೆಷನ್ನು 12 to 1:30ವರೆಗೂ ಇತ್ತು. ಬಟ್ ನನಗೆ ರಿಸ್ಕ್ ತೊಗೊಳೋಕ್ಕೆ ಇಷ್ಟ ಇಲ್ಲ. ಆಮೇಲೆ ನಾನು ಓಕೆ ಸೆಕೆಂಡ್ ಸೆಷನ್ನು 12 to 1:30 ಇರೋದು, ಲೇಟಾಗಿ ಎದ್ಬಿಟ್ಟು ಲೇಟಾಗಿ ಹೋಗೋಣ ಆ ಥರ ಎಲ್ಲ ಅಂದ್ಕೊಂಡು, ಆಮೇಲೆ ಬಸ್ ಮಿಸ್ ಮಾಡಿಕೊಂಡು, ಬೆಂಗಳೂರು ಬೇರೆ ತುಂಬ ದೊಡ್ಡದು, ನನಗೆ ಬೇರೆ ಅಲ್ಲಿ ರೂಟ್ಸ್ಗಳೆಲ್ಲ ಅಷ್ಟು ಸರಿಯಾಗಿ ಗೊತ್ತಿಲ್ಲ, ಆಮೇಲೆ ಟ್ರಾಫಿಕ್ ಬೇರೆ ಇರುತ್ತೆ. ಯಾವುದೋ ಒಂದು ಪ್ಲೇಸ್ಗೆ 10 ನಿಮಿಷಕ್ಕೆ ಹೋಗಿ ರೀಚ್ ಆಗ್ತೀವಿ ಅನ್ನೋದು ಟ್ರಾಫಿಕ್ ಇರ್ಬೇಕಾದ್ರೆ ಹಾಫ್ ಆನ್ ಅವರ್, 3/4 ಗಂಟೆ ಆಗೋಗ್ಬಿಡುತ್ತೆ. ಸೊ ಸ್ವಲ್ಪ ಭಯ ಇತ್ತು. ಹಾಗಾಗಿ ಯಾಕೆ ಬೇಕು ಫಸ್ಟ್ ಸೆಷನ್ ಅವ್ರಿಗೆ ಏನು ವೆರಿಫಿಕೇಷನ್ ಇರುತ್ತೆ ಅದೇ ಟೈಮಿಂಗ್ಸಿಗೆ ಹೋಗ್ಬಿಡೋಣ, ಅದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರು ಪರವಾಗಿಲ್ಲ ಅಂದ್ಕೊಂಡು ನಾನು ಅರೌಂಡ್ ಮನೆ 4 o'clock ಎಲ್ಲ ಬಿಟ್ಟಿದ್ದೆ. ಬಟ್ ನಾನು ನೈಟ್ 4 o'clockಗೆ ಅಲಾರಾಮ್ ಇಟ್ಟಿದ್ದೆ, 4 ಗಂಟೆಗೆ ಎದ್ದೇಳೋಣ, 5 ಗಂಟೆವರೆಗೂ ರೆಡಿ ಆಗೋಣ, 5 ಗಂಟೆಗೆ ಮನೆ ಬಿಟ್ಟು 5:15 ಅಥವಾ 5:15 ಬಸ್ಗೆ ಏನಾದ್ರು ಸಿಕ್ಕರೆ ಹೋಗೋಣ ಅಂದ್ಕೊಂಡು 4 ಗಂಟೆಗೆ ಅಲಾರಾಮ್ ಇದ್ದೆ. ಬಟ್ ನನಗೆ ಅದು ಟೆನ್ಷನ್ನು, ಅಲಾರಾಮ್ ಏನಾದ್ರು ಬಡ್ಕೊಂಡೇ ಹೋದರೆ, ಅಲಾರಾಮ್ ಏನಾದ್ರು ಸೌಂಡೇ ಮಾಡದೆ ಹೋದರೆ, ಅಥವಾ ಅಲಾರಾಮ್ ಸೌಂಡ್ ಆಗಿ ಕೂಡ ನಾನು ನಿದ್ದೆ ಮಾಡಿಕೊಂಡು ಹಾಗೆ ಮಲ್ಕೊಂಡೇ ಇದ್ದರೆ, ಈ ರೀತಿ ಯೋಚನೆಗಳು ಯೂಶಲಿ ಎಲ್ರಿಗೂ ಇರುತ್ತೆ ಈ ಥರ. ಸೊ ನನಗೆ ಇದು ಸ್ವಲ್ಪ ಜಾಸ್ತಿನೇ ಇತ್ತು. ರಾತ್ರಿ ಎಲ್ಲ ಅದೇ ಯೋಚನೆ, ಮಲ್ಕೊಂಡಾಗ್ಲೂ ಓಕೆ ಅಲಾರಾಮ್ ಏನಾದ್ರು ಬಡ್ಕೊಳ್ದೆ ಹೋದರೆ, ಸೌಂಡ್ ಮಾಡದೆ ಹೋದರೆ, ಅಥವಾ ಅಲಾರಾಮ್ ಸೌಂಡಾಗಿ ನನಗೆ ಕೇಳಿಸ್ದೆ ಹೋದರೆ, ಅಥವಾ ನಾನು ಸುಮ್ಮನೆ ಹಂಗೆ ಆಫ್ ಮಾಡಿ ಮಲ್ಕೊಂಡ್ಬಿಟ್ರೆ, ಈ ರೀತಿ ಅಂದ್ಕೊಂಡು ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ. 2:15ಗೆಲ್ಲ ಎಚ್ಚರ ಆಗೋಗಿದೆ. ಸೊ 2:15ಗೆಲ್ಲ ಎಚ್ಚರ ಆಯಿತು. 2:15ಇಂದನೂ ಹಾಗೆ ಒಂದು 3 ಗಂಟೆವರೆಗೂ ಬೆಡ್ಡಲ್ಲೇ ಕಣ್ಬಿಟ್ಕೊಂಡು ಹಾಗೆ ಮಲ್ಕೊಂಡಿದ್ದೆ. ಆಮೇಲೆ ಎದ್ದು ರಂಗೋಲಿ ಹಾಕಿ, ಆಮೇಲೆ ನಾನು ಸ್ನಾನ ಎಲ್ಲ ಮಾಡಿಕೊಂಡು, ನಾನು ಮನೆ ಬಿಟ್ಟಾಗ ಅರೌಂಡ್ 4 o'clock ಆಗಿತ್ತು. ನಂಗೆ 4 ಗಂಟೆಗೆ ಮನೆ ಬಿಟ್ರೂ ಒಂದು ಸ್ವಲ್ಪ ಭಯ ಇತ್ತು, ಏನಾದ್ರು ನಾಯಿಗಳೇನಾದ್ರು ಅಟ್ಟಿಸ್ಕೊಂಬಂದ್ಬಿಟ್ರೆ, ಗಾಡಿನ ಮುತ್ತಾಕೊಬಿಟ್ರೆ ಅಂತ ಭಯ ಇತ್ತು. ಈ ಭಯ ಯಾಕೆ ಅಂತ ಹೇಳಿದ್ರೆ, ನಾನು ಫಸ್ಟ್ ಟೈಮ್ ಯಾವುದೋ ಎಕ್ಸಾಮ್ಗೆ ಹೋಗುವಾಗ ಅಪ್ಪಾಜಿ ನನ್ನ ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡೋಕ್ಕೆ ಅಂತೇಳಿ ಬಂದಿದ್ರು. ಸೊ ಆವಾಗ ಅರೌಂಡ್ 2:30, 3 o'clock ಆಗಿತ್ತು ಬೆಳಗಿನ ಜಾವ. ಸೊ ಆವಾಗ ನಾನು ಅಪ್ಪಾಜಿ ಹಿಂಗೆ ಹೋಗ್ಬೇಕಾದ್ರೆ, ಗಾಡೀಲಿ ಹೋಗ್ಬೇಕಾದ್ರೆ, ನಮ್ಮೂರು ಬಸ್ ಸ್ಟಾಪಲ್ಲೇ ಒಂದು 5-6 ನಾಯಿಗಳು ನಮ್ಮ ಗಾಡಿನ ಮುತ್ತಾಕೊಂಡು ಜೋರಾಗಿ ಬಗ್ಳುತ್ತಾ ಇದ್ದಾವೆ. ನಮಗೆ ಫುಲ್ ಭಯ, ಎಲ್ಲಿ ನಮಗೆ ಕಚ್ಬಿಡ್ತಾವೋ ನಾಯಿಗಳು ಅಂತೇಳಿ. ಸೊ ಅವತ್ತಿಂದು ಇನ್ಸಿಡೆಂಟು ನನಗೆ ಇವತ್ತಿಗೂ ನನಗೆ ಅಷ್ಟು ಬೇಗ ಅರ್ಲಿ ಮಾರ್ನಿಂಗ್ ಏನಾದರೂ ಆಚೆ ಎಲ್ಲರೂ ಹೋಗ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಭಯ ಆಗುತ್ತೆ, ಏನಾದ್ರು ನಾಯಿಗಳೇನಾದ್ರು ಅಟ್ಟಿಸ್ಕೊಂಡ್ಬಂದ್ಬಿಟ್ರೆ ಅಂತ. ಬಟ್ ಗಾಡ್ ಗ್ರೇಸ್ ಏನೂ ಆಗಲಿಲ್ಲ, ಆ ಥರದ್ದೇನೂ ಆಗಲಿಲ್ಲ. ಸೊ ಎಸ್, ನಾನು 4 ಗಂಟೆಗೆ ಮನೆ ಬಿಟ್ಟೆ. 4:10 ಬಸ್ ಸ್ಟಾಪ್ಗೆ ಹೋಗಿದ್ದೆ. ನಮಗೆ 4:15 ನನಗೆ ಬೆಂಗಳೂರು ಬಸ್ ಸಿಕ್ತು. ನಾನು ಬೆಂಗಳೂರು ಮೆಜೆಸ್ಟಿಕ್ಗೆ ಹೋಗಿದ್ದು ಅರೌಂಡ್ 8:30 ಆಗಿತ್ತು. 8:30 ಕರೆಕ್ಟಾಗಿ 8:30 ಆಗಿತ್ತು ಬೆಂಗಳೂರು ಮೆಜೆಸ್ಟಿಕ್ಗೆ ರೀಚ್ ಆಗೋ ಅಷ್ಟರೊಳಗಡೆ. ಸೊ ಅಲ್ಲಿಗೆ ಹೋಗಿ ಟಿಫನ್ ಮಾಡಿಕೊಂಡೆ. 8:45 8:50 ಆಗಿತ್ತು ಟಿಫನ್ ಮಾಡಿಕೊಂಡು. ಅದಾದಮೇಲೆ ನಾನು ಮಲ್ಲೇಶ್ವರಂ 18th ಕ್ರಾಸ್ಗೆ ನಾನು BMTC ಬಸ್ಸಲ್ಲಿ ಹೋಗಿದ್ದು. ಸೊ ಮೆಜೆಸ್ಟಿಕ್ಕಿಂದ BMTC ಬಸ್ಸಲ್ಲಿ ಮಲ್ಲೇಶ್ವರಂ 18th ಕ್ರಾಸ್ಗೆ ಅರೌಂಡ್ 15 to 20 minutes ತೊಗೊಳ್ತು ಟೈಮಿಂಗ್ಸ್ ಅಲ್ಲಿಗೆ ಹೋಗೋದಕ್ಕೆ. ಸೊ ಸೀದಾ ನಾವು KEA ಬೋರ್ಡ್ ಹತ್ರನೇ ಅಲ್ಲಿ ಅವನು ಸ್ಟಾಪ್ ಕೊಟ್ಟ. ಸೊ ಅಲ್ಲೇ ಇಳ್ಕೊಂಡು ಒಳಗಡೆ ಹೋದ್ವಿ. ನಮ್ಮಂಥವ್ರು ತುಂಬ ಜನ ಅಲ್ಲಿದ್ದರು. ಸೊ ಅದು ಎಲ್ಲರೂ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಂತಲೇ ಬಂದವರು. ಫಸ್ಟ್ ಸೆಷನು, ಸೆಕೆಂಡ್ ಸೆಷನು ಎಲ್ಲರೂ ನನ್ನ ಥರನೇ ಯೋಚನೆ ಮಾಡಿಕೊಂಡು, ಸೆಕೆಂಡ್ ಸೆಷನಲ್ಲಿ ಇದ್ದವರು ಕೂಡ ಫಸ್ಟ್ ಸೆಷನ್ಗೆ ಹಾಜರಿದ್ರು. ಫಸ್ಟ್ ಸೆಷನ್ಗೆ ಯಾರ್ಯಾರು ಬರಬೇಕಾಗಿತ್ತು ಕ್ಯಾಂಡಿಡೇಟ್ಸು, ಅವರೆಲ್ಲ ತುಂಬ ಜನ ಆಬ್ಸೆಂಟ್ ಇದ್ರು, ಬಂದೇ ಇರಲಿಲ್ಲ. ಸೊ ಹಾಗಾಗಿ ಸೆಕೆಂಡ್ ಸೆಷನಲ್ಲಿ ಇರೋರನ್ನ ಕೂಡ ಫಸ್ಟ್ ಸೆಷನಲ್ಲೇ ಬೇಗ ಕರೆದ್ರು. ಸೊ ಹಾಗಾಗಿ ನಾನು ಅರೌಂಡ್ 10:15 10:30ಗೆಲ್ಲ ಆಫೀಸ್ ಒಳಗಡೆ ಹೋದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಂತೇಳಿ. ಸೊ ಆಗಲೂ ನಂಗೆ ಸ್ವಲ್ಪ ಭಯ ಇತ್ತು. ಅದೇ ಕಾನ್ವಿಕೇಷನ್ ಇಲ್ಲ, ಏನಾದ್ರು ರಿಜೆಕ್ಟ್ ಮಾಡಿಬಿಟ್ರೆ, ಕಾನ್ವಿಕೇಷನ್ ಆಗೋವರೆಗೂ ಇದನ್ನು ಕೊಡಲ್ಲ ನಿಮಗೆ ಸರ್ಟಿಫಿಕೇಟು, ಆ ಥರ ಏನಾದ್ರು ಹೇಳ್ಬಿಟ್ರೆ ಅಂತಲೇ ಫಸ್ಟ್ ಟೈಮ್ ಅಲ್ವ. ಸೊ ಸ್ವಲ್ಪ ಫಿಯರ್ ಇತ್ತು. ಅದಾದಮೇಲೆ ಹೋದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಈಸಿಯಾಗಿ ನಡೀತು. ಆ ಥರದ್ದೆಲ್ಲ ಅದೆಲ್ಲ ಏನು ಸೀರಿಯಸ್ ಆಗಿ ತೊಗೊಂಡಿಲ್ಲ. ಕಾನ್ವಿಕೇಷನ್ ಇಲ್ಲ, ಅದೆಲ್ಲ ಏನು ಸೀರಿಯಸ್ ಆಗಿ ತೊಗೊಂಡಿಲ್ಲ. ಜಸ್ಟ್ 4 ಸೆಮಿಸ್ಟ್ರದ್ದು ಮಾರ್ಕ್ಸ್ ಕಾರ್ಡ್ ಇತ್ತು. ಸೊ ಹಾಗಾಗಿ ಅದೆಲ್ಲ ನೋಡಿದ್ರು. 2 ಸೆಟ್ ಜೆರಾಕ್ಸ್ ತೊಗೊಂಡೋಗಿದೆ. ಸೊ ಅದರಲ್ಲಿ 1 ಸೆಟ್ ಜೆರಾಕ್ಸ್ ಅವರೇ ಇಟ್ಕೊಂಡ್ರು. ಒರಿಜಿನಲ್ ಎಲ್ಲ ಜಸ್ಟ್ ವೆರಿಫೈ ಮಾಡಿ ನಮಗೆ ರಿಟರ್ನ್ ಕೊಟ್ಟರು. ಅದಾದಮೇಲೆ ಅಲ್ಲೇ ಇನ್ನೊಂದು ಕೌಂಟ್ರಲ್ಲಿ ನಮಗೆ ಡಾಕ್ಯುಮೆಂಟ್ಸ್ ಎಲ್ಲ, ಅಂದರೆ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ
ಚೆಕ್ ಮಾಡಿದ್ದಕ್ಕೆ ಒಂದು ರೆಸಿಪ್ಟ್ ಕೊಡ್ತಾಯಿದ್ರು. ಸೊ ಆ ರೆಸಿಪ್ಟನ್ನ ಇಸ್ಕೊಂಡು ಇನ್ನೂ ಒಂದು ಕೌಂಟ್ರಿಗೆ ಹೋದೆ. ಸೊ ಆ ಕೌಂಟ್ರಲ್ಲಿ ನಮಗೆ ನಾವು ಮೊದಲು ಇಸ್ಕೊಂಡಿದ್ದಂತಹ ರೆಸಿಪ್ಟನ್ನು ಅವರು ರಿಟರ್ನ್ ಇಸ್ಕೊಂಡು ನಮಗೆ ನಮ್ಮ ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಾಯಿದ್ರು. ಸೊ ಒಂದು ಹಾಫ್ ಆನ್ ಅವರಿಂದ 1 ಅವರ್ ಒಳಗಡೆ ಪೂರ್ತಿ ಕ್ಯಾಂಡಿಡೇಟ್ಸ್ ಎಲ್ಲ ಕಮ್ಮಿ ಕ್ಯಾಂಡಿಡೇಟ್ಸ್ ಇದ್ರು ಅಂತ ಹೇಳಿದ್ರೆ ಬೇಗ ಒಂದು 15 ಮಿನಿಟ್ಸ್ ಒಳಗಡೆ ಎಲ್ಲಾನು ಮುಗ್ದೋಗುತ್ತೆ. ಬಟ್ ಜಾಸ್ತಿ ಜನ ಇದ್ದರೆ ವೆರಿಫಿಕೇಷನ್ಸ್ ಆಗ್ತಾ ಇರುತ್ತೆ. ಬಟ್ ಕೌಂಟರ್ಗಳು ಜಾಸ್ತಿ ಇರುತ್ತೆ. ಕೌಂಟರ್ ನಂಬರ್ 1, 2, 3 ಈ ಥರ ಕೌಂಟರ್ಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಯಾವ ಕೌಂಟರ್ ಬೇಕಾದ್ರೂ ನಮ್ಮ ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ಮಾಡಿಸ್ಕೋಬೋದು. ಅಂದರೆ ಅದೆಲ್ಲ ತುಂಬ ಈಸಿಯಾಗಿತ್ತು. ಅಷ್ಟೇನು ಟಫ್ ಅಂತ ಅನ್ನಿಸ್ಲಿಲ್ಲ ಅಥವಾ ಕನ್ಫ್ಯೂಷನ್ಸು ಗೊಂದಲಗಳು ಆ ರೀತಿ ಏನೂ ಆಗಲಿಲ್ಲ, ಈಸಿಯಾಗಿತ್ತು. ಸೊ ನಮಗೆ ಇಲ್ಲೇ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದ್ದು. ಇಲ್ಲಿ ಏನು ಕ್ಯಾಂಡಿಡೇಟ್ಸ್ ಕೂತಿದ್ದಾರೆ ಇವರೆಲ್ಲ ನಂತರನೇ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಂತ ಬಂದವರು. ಸೊ ಇಲ್ಲಿ ನಮಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾ ಇದ್ದಾರೆ. ಲೈನಲ್ಲಿ ಇದೆ ನೋಡಿ, ಅಲ್ಲಿ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾ ಇದ್ದಾರೆ. ಸೊ ಇದು ನಮಗೆ ಕೊಟ್ಟಿದ್ದಂತಹ ರೆಸಿಪ್ಟು. ಇನ್ನು ಇಲ್ಲಿ ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಾಯಿದ್ರೆ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಡು ಏನು ಒಂದು ರೆಸಿಪ್ಟನ್ನ ತೊಗೊಂಬಂದಿರ್ತೀವಿ, ಆ ರೆಸಿಪ್ಟನ್ನ ಇವ್ರ ಕೈಲಿ ಕೊಟ್ಟರೆ ಸೊ ಇವರು ಲೆಕ್ಚರಲ್ಲಿ ನಮಗೆ ಸೈನು ಮತ್ತು ನಮ್ಮ ರಿಜಿಸ್ಟರ್ ನಂಬರ್ ಬರೆಸ್ಕೊಂಡು ನಮಗೆ ಸರ್ಟಿಫಿಕೇಟ್ನ ಇಶ್ಯೂ ಮಾಡ್ತಾರೆ. ಸೊ ಇದು ನನ್ನ ಸರ್ಟಿಫಿಕೇಟ್. ಈ ಒಂದು ಸರ್ಟಿಫಿಕೇಟ್ ತೊಗೊಳೋದಕ್ಕೆ ನಾನು 2 ಇಯರ್ಸ್ ಕಷ್ಟಪಟ್ಟಿದ್ದೀನಿ. ಫಸ್ಟ್ ಇಯರು ತುಂಬ ಎಫರ್ಟ್ ಹಾಕಿ ಓದಿದ್ದೆ, ಬಟ್ ಆದರೂ ಕ್ಲಿಯರ್ ಆಗಿರಲಿಲ್ಲ. ಬಟ್ ಈ ಇಯರು ಅಷ್ಟೊಂದು ಹೇಳ್ಕೊಳ್ಳೋ ಹಂಗೇನು ಎಫರ್ಟ್ ಹಾಕಿರಲಿಲ್ಲ, ಬಟ್ ಆದ್ರೂ ಕ್ಲಿಯರ್ ಆಯಿತು. ನಾನು ಇದನ್ನು ಗಾಡ್ ಗ್ರೇಸ್ ಅನ್ಬೇಕು ಅಥವಾ ನಾನು ಲಾಸ್ಟ್ ಇಯರಲ್ಲಿ ಓದಿದ್ದೆ ಎಫೆಕ್ಟ್ ಅಂತ ಅನ್ಬೇಕು, ನನಗೆ ಗೊತ್ತಾಗ್ತಿಲ್ಲ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ಥರ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಗುಡ್ ಡೇ.